ಇವತ್ತು ಪ್ರಮೋಟ್ ಮಾಡ್ತಿರೋರೆ ಅವರೊಬ್ಬರು ಅಂತ ಹೇಳಿದ್ರೆ ಅದರಲ್ಲಿ ಎರಡನೇ ಮಾತಿಲ್ಲ. ಹಾಗೆ ನಮ್ಮ ವಿಜಯ್ ಕುಮಾರ್ ಕೊಡಿಯಾಲ್ ಬೈಲವರು ಅವರೊಂಥರ ಮಾಂತ್ರಿಕ. ಸಿನಿಮಾ, ನಾಟಕ, ಸಿನಿಮಾ ತುಳುವಿನಲ್ಲಿ ಒಂದು ಹೊಸ ಪರಂಪರೆನ ಸೃಷ್ಟಿಸಿದವರು ಅವರು. ಇತ್ತೀಚೆಗೆ ಅವರು ಗೂಳಿಗ ಅಂತ ಒಂದು ನಾಟಕ ಮಾಡ್ತಾ ಇದ್ದಾರೆ. 850 ದಾಟಿಬಿಟ್ಟಿದೆ. ಇಟ್ ಮೇ ರೀಚ್ 2000 ಶೋಸ್. ಇಟ್ ವಿಲ್ ಬಿ ರೆಕಾರ್ಡ್. ಅಂದರೆ ಒಂದು ಆ ಕತೆ ಇದೆಯಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ಮಣಿಕಾಂತ್ ಕದ್ರಿ ಅವರು, ಹಾಗೆ ಆದಿತ್ಯ ಅವರು ಪ್ರೊಡ್ಯೂಸರ್ಸು. ಆಮೇಲಿಂದ ನಮ್ಮ ಮಣಿಕಾಂತ್ ಕದ್ರಿ ಅವರು ತುಂಬ ಶ್ರಮ ಪಟ್ಟಿದ್ದಾರೆ. ಯಾಕಂದರೆ ನಮ್ಮ ಜೊತೆ, ಯಾಕಂದರೆ ಈ ಡೈರೆಕ್ಟರ್ ಎಲ್ಲ ಹುಚ್ಚು, ಒಂದೇ ಸರಿಗೆ ಅವ್ರಿಗೆ ಟ್ಯೂನ್ಗಳು ಓಕೆ ಆಗಲ್ಲ. 10 ಸರಿ ಕೇಳಿ 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 ಕೂತ್ಕೊಳ್ಳಿ ಸರ್. ಹಾಗೆ ಆಮೇಲೆ ಉಷಾ ಭಂಡಾರಿ ಅವರು, ಅವರೆಲ್ಲರೂ ನಿಮಗೆ ಗೊತ್ತಿರೋರು. ಹಾಗೆ ದಿವ್ಯ ಅಂತ ಹೊಸ ಹುಡುಗಿನ, ಈಕೆ ಎಕ್ಸ್ಟ್ರಾರ್ಡಿನರಿ ಭರತನಾಟ್ಯ ಡ್ಯಾನ್ಸರ್. ಮೂಡುಬಿದಿರೆನಲ್ಲಿ ನಮ್ಮ ಆಳ್ವಾಸ್ ಕಾಲೇಜಲ್ಲಿ ಶೀ ಸ್ಟಾರ್. ಹಾಗೆ ಎಲ್ಲರನ್ನೂ ಸೇರಿಸಿ ಒಂದು ಚಿತ್ರ ಮಾಡಿದ್ದೀವಿ. ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ಇದ್ದಾರೆ, ನಮ್ಮ ಎಡಿಟರ್ ಇದ್ದಾರೆ, ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಇದ್ದಾರೆ, ನಮ್ಮ ಸೌಂಡ್ ಇಂಜಿನಿಯರ್ ಕುಮಾರ್ ಇದ್ದಾರೆ, ನಮ್ಮ ರಾಜೇಶ್ ಪ್ರೊಡಕ್ಷನ್ ಮ್ಯಾನೇಜರ್ ಇದ್ದಾರೆ. ಯಾಕೆಂದರೆ ಅವ್ರಿಗೆ ನಾವು ಕೊಟ್ಟಿರೋ ಅಷ್ಟು ಕಷ್ಟ. ಆರ್ಟಿಸ್ಟ್ಗಳನ್ನು ಕರ್ಕೊಂಬರ್ಬೋದು, ಕೋಣೆಗಳನ್ನ ಕರ್ಕೊಂಬನ್ನಿ ಅಂತ ಹೇಳಿದ್ರೆ ಅವ್ರ ಪಟ್ಟ ಕಷ್ಟ ಅಷ್ಟಿಷ್ಟ ಅಲ್ಲ. ಹಾಗೆ ಪ್ರತಿಯೊಬ್ಬರು ನಮ್ಮ ಯೂನಿಟ್ನವರು ತುಂಬ ಕೆಲಸ ಮಾಡಿದ್ದಾರೆ. ಈ ಒಂದು ಸಿನಿಮಾ ಮಾಡೋದಕ್ಕೆ ನಾನು ಮೊದಲಿಂದನೂ ಏನಾದ್ರು ಒಂದು ಹೊಸದೇ ಹುಡ್ಕೋದು. ನಾನು ಮಾಡಿದ್ದೆ ನಾನು ಎರಡನೇ ಸರಿ ಮಾಡಲ್ಲ. ಅಂಥದ್ರಲ್ಲಿ ಇದೊಂದು ಕತೆ ನನಗೆ ಸಿಕ್ಕಿದಾಗ ನಾನು ವಿಜಯ್ ಕುಮಾರ್ ಕೊಡಿಯಾಲ್ ಬೈಲವರು ಇಲ್ಲಿಂದ ದೂರ, ಯಾಕೆಂದರೆ ಅವರು ತುಂಬ ಬ್ಯುಸಿ. ಅವರಿಗೆ ಸಿನಿಮಾ, ಸಾಹಿತ್ಯ, ನಾಟಕ ಮತ್ತು ಒಂಥರ ರಾಜ್ಯದ ಇದರಲ್ಲಿ ತುಳುನಾಡಲ್ಲಿ ಏನೇನು ಆಗು ಹೋಗಗಳೆಲ್ಲ ಅವ್ರ ಮನಸ್ಸಿಗೆ ಬಂದು ಹೋಗ್ತಾ ಇರುತ್ತೆ. ಅಂಥದ್ರಲ್ಲಿ ಅವರನ್ನು ಕರ್ಕೊಂಡು ಒಂದು 15 ದಿವಸ ಹೋಗಿ ಗುಣಿಪಾಲ್ ಕಡಂಬ ಅಂತ ಒಬ್ಬರು ಅಥೆಂಟಿಕ್ ಮನುಷ್ಯ. ಈ ಕಂಬಳ ನಿಂತೋಗಿತ್ತು 1970ನೇ ಇಸ್ವಿಲಿ. ವೀರೇಂದ್ರ ಹೆಗ್ಡೆ ಅವರು ಕಂಬಳ ನಡೆಸ್ತಾ ಇದ್ರು. ಅವರು ಎಲ್ಲರನ್ನೂ ಸೇರಿಸಿ ಇದನ್ನು ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಈ ಕಂಬಳನ ಸ್ಟಾರ್ಟ್ ಮಾಡಿದ್ರು. ಇದು ನಾವು ಅಗಿತಾ ನಾನು ಒಂದು ಪೋರ್ಷನ್ ಚಿಕ್ಕದಾಗಿ ತಗೊಂಡು ಮಾಡಿದ್ದೀನಿ. ಬಟ್ ಆದರೆ ಎಷ್ಟು ಕತೆ ಇದೆ ಅಂದರೆ ಲೆಕ್ಕ ಹಾಕಿ ಸುಮಾರು 1000 ವರ್ಷದ ಹಿಂದಿನ ಇತಿಹಾಸ ಅಂತ ಹೇಳಿದ್ರೆ ಹೇಗೆ ಈ ಕಂಬಳ ಏನು. ಆ ಕಾಲದಲ್ಲಿ ರೈತರಿಗೆ ಎಂಟರ್ಟೈನ್ಮೆಂಟ್ ಏನೂ ಇರಲಿಲ್ಲ. ಕೋಣಗಳಿಗೆಲ್ಲ ಉತ್ತನೆ ಬಿತ್ತನೆ ಎಲ್ಲ ಆದ್ಮೇಲಿಂದ ಏನು ಕೆಲಸ ಇರ್ತಿರ್ಲಿಲ್ಲ. ಸರಿ, ಯಾವಾಗ ಇವರು ಚಿಕ್ಕದಾಗಿ ರೇಸ್ ಸ್ಟಾರ್ಟ್ ಮಾಡ್ಕೊಂಬಂದ್ರು. ಅದಕ್ಕೆ ಈಶ್ವರನ ಇದು ಬಂತು, ಭೂತಾರಾಧನೆ ಬಂತು, ಆಮೇಲೆ ನಂಬಿಕೆಗಳು ಬಂತು. ಒಂದು ಫ್ಯಾಮಿಲಿ ನಡೆಸ್ತಾ ಇದ್ರೆ ಅದನ್ನ ನಡೆಸಲೇಬೇಕು, ನಿಲ್ಲಿಸ್ತಾ ಇದ್ರೆ ಏನೇನು ಅನಾಹುತಗಳಾಗುತ್ತೆ ಅಂತ ನಂಬಿಕೆ ಅವರಿಗೆ. ಆ ಥರದ್ದೆಲ್ಲ ಬೇಕಾದಷ್ಟು ವಿಷಯಗಳನ್ನ ನಾವು ಕೂಡಾಕಿದ್ವಿ. ನಾನು ಅವರು ಸುಮಾರು 2-3 ತಿಂಗಳು ಬರೆದು ಕೊನೆಗೆ ಒಂದು ಶೇಪ್ ಮಾಡಿದ್ವಿ. ಕ್ಲೈಮ್ಯಾಕ್ಸ್ ಹೆಂಗೆ ಮಾಡಬೇಕು, ಯಾವ ಥರ ಇರಬೇಕು. ಆಮೇಲೆ ಬರೀ ಕೋಣ ತೋರಿಸಿದ್ರಾಗಲ್ಲ, ಆದರೆ ಹಿಂಗೆ ಮನೆ ಕಳ್ಕೊಂಡೇ ಹೋಗ್ಬೇಕು. ನಾವು ಲೋನ್ ಎಲ್ಲ ಕೊಡಲ್ರಿ, ಅದೆಲ್ಲ ತಪ್ಪು ಸರ್. ಉದ್ಯಮದಿಂದ ಬರೀ ಎಕ್ಸಿಬಿಟ್ರಿ ಆಗುತ್ತೆ ಅಷ್ಟೇ. ಅವ್ರ ಕರೆಂಟ್ ಬಿಲ್ಲು, ನೀರಿನ ಬಿಲ್ಲು ಅದಾಗುತ್ತೆ ಅಷ್ಟೇ. ಅದೇನೇ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಮಗೆ ಕನ್ನಡದವ್ರಿಗೆ ಸಿನಿಮಾ ರಿಲೀಸ್ ಮಾಡಕ್ಕೆ ಸಿಗೋ ಟೈಮ್ ಯಾವಾಗ ಗೊತ್ತಾ? ಬರ ಬಂದಾಗ, ಕ್ರಿಕೆಟ್ ಮ್ಯಾಚ್ ಬಂದಾಗ, ಈ ಥರ ಟೈಮಲ್ಲೇ ನಮ್ಮ ಪಿಕ್ಚರ್ಗಳು ರಿಲೀಸ್ ಆಗೋದು. ಒಳ್ಳೊಳ್ಳೆ ಪಿಕ್ಚರ್ಗಳೆಲ್ಲ ದಸರಾ, ದೀಪಾವಳಿ, ನ್ಯೂ ಇಯರ್ಸು, ಉಗಾದಿ ಅವರಿಗೆಲ್ಲ ಅದರ್ ಲ್ಯಾಂಗ್ವೇಜ್ ಕೊಟ್ಬಿಟ್ಟು ನಾವು ಅದಕ್ಕೆ ಆ ಕಾಲದಲ್ಲೇ ನಾನು ರಾಜ್ಕುಮಾರ್ ಅವ್ರನ್ನ ಕರ್ಕೊಂಡು 7 ವಾರ ಬರ್ತಾ ಇಲ್ವಾ ಪಾಟಿಗೆ ಹೋಗಿದ್ದೀನಿ. ಒಂದು 6-8 ತಿಂಗಳು ಬರೀ ಮಂಗಳೂರಲ್ಲೇ ಆಗಿದೆ. ಅಂತ ಬಿಸಿಲಲ್ಲೂ ಕೂಡ ಅವ್ರದ್ದು ಎನರ್ಜಿ ನೋಡಿದ್ರೆ ನಮ್ದು ಕೂಡ ಅಷ್ಟೊಂದು ಎನರ್ಜಿ ಇಲ್ಲ. ಅವ್ರು ಬಂದ್ಬಿಟ್ಟು ಟೇಕ್ ಅಂತ ಹೇಳ್ತಾನೆ ಇದ್ರು. ಅದು ಬಿಡಿ, ಲಾಸ್ಟ್ ಟೈಮ್ ನಾವು ದುಬೈಲಿ ಕೂಡ ಈ ಒಂಟೆ ರೇಸ್ ಇದೆ, ದುಬೈಲಿ ಕೂಡ ದೊಡ್ಡ ಇದಿತ್ತು. ಅಲ್ಲಿ ಕೂಡ ಅಷ್ಟೇ, ಅಲ್ಲಿ 44-45 ಡಿಗ್ರಿಯಲ್ಲಿ ಕೂಡ ನಿಂತ್ಕೊಂಡು, ಅಂದ್ರೆ ಅವರ ಒಂದು ಎಕ್ಸ್ಪೀರಿಯನ್ಸ್ ಮುಂದೆ ನಾವು ಏನಿಲ್ಲ. ತುಂಬಾ ಚೆನ್ನಾಗಿ ಮೂವ್ ಮಾಡಿದ್ದಾರೆ. ಇನ್ನೊಂದು ಖುಷಿ ಏನಂತ ಹೇಳಿದ್ರೆ, ನಮ್ಮ ಊರ ಇದು ಕಂಬಳ ಅಂತ ಹೇಳಿದ್ರೆ ಈ ಕರ್ನಾಟಕದ ರೈತರ ಕ್ರೀಡೆ ಇದು. ಇದನ್ನು ದೇಶದಾದ್ಯಂತ ತೋರ್ಸಕ್ಕೆ ಹೊರಟಿದ್ದು ನಮ್ಮ ರಾಜೇಂದ್ರ ಸರ್. ಅವರು ನಮ್ಮ ಕಂಬಳಕ್ಕೆ ಒಂದು ಬಂದ್ರು, ಮಂಗಳೂರು ಕಂಬಳ ಗೆಸ್ಟ್ ಆಗಿ ಬಂದ್ರು. ಅಲ್ಲಿ ನಾನು ಕೂಡ ಗೆಸ್ಟ್ ಆಗಿದ್ದೆ. ಆವಾಗ ಅವ್ರು ಪ್ಲಾನ್ ಮಾಡಿದ್ರು. ಸೊ ಅಲ್ಲಿಂದ ಇದು ಮೂವಿ ಸ್ಟಾರ್ಟ್ ಆಯಿತು. ಹಂಗೇನೆ ನಮ್ಮ ಇಡೀ ತುಳುನಾಡಲ್ಲಿ ಅಕ್ಷರ ಬ್ರಹ್ಮ ಅಂತ ಖ್ಯಾತಿಯಾದ ನಮ್ಮ ವಿಜಯ್ ಕುಮಾರ್ ಕೋಡಿಲ್ ಬೈಲವರು ತುಂಬಾ ನಮ್ಮ ತುಳು ಇಂಡಸ್ಟ್ರಿ ಯಾವಾಗ ಬೀಳುತ್ತಾ ಆವಾಗ
ಫಸ್ಟ್ ಮೂವಿ ಮಾಡಿದ್ರೆ ಅವರೇ ಒರಿಯರ್ ದೂರಿ ಅಸಲ್ ಅಂತ ತುಳು ಇಂಡಸ್ಟ್ರಿ ಎದ್ದಿಸಿದ್ರು. ಇವಾಗ ಶಿವದೂತ ಗುಲಿಗೆ ಅಂತ ಒಂದು ದೊಡ್ಡ ನಾಟಕ ಮಾಡ್ಬಿಟ್ಟು ಅದೊಂದು ಸೆನ್ಸೇಷನಲ್ ಹಿಟ್ ಆಗಿದೆ. ಅವರು ಕೂಡ ಇದ್ರ ಜೊತೆ ಸೇರ್ಕೊಂಡಿದ್ದಾರೆ. ಹಂಗೆ ತುಂಬಾ ನಂದು ಆತ್ಮೀಯರಾದ ವಿನುತಾಜಿ ಅವರು ಕೂಡ ಇದ್ದಾರೆ. ಅವರು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಿದ್ದಾರೆ. ಅವರು ಕೂಡ ಪ್ರೊಡ್ಯೂಸರ್ ಆಗಿದ್ದಾರೆ. ಸೊ ನೀವೆಲ್ಲ ಇದನ್ನು ನೋಡ್ಬಿಟ್ಟು ನಮ್ಮನ್ನು ಅರಸಿ, ಇದಕ್ಕಿಂತ ಹೆಚ್ಚಾಗಿ ನಮ್ಮ ಕಾವಂದರಾದಂಥ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವರು ಕೂಡ ಇದು ಮಾಡಿದ್ದಾರೆ. ಆಲ್ರೆಡಿ ನನಗೆ ಒಂದು 2-3 ಕಾಲ್ ಬಂತು, ನಿಮ್ಮ ಸಿನಿಮಾ ಆಲ್ರೆಡಿ ಗೆದ್ದಾಯಿತು, ನಮ್ಮ ಕಾವಂದರಿ ಸಿನಿಮಾದಲ್ಲಿದ್ದಾರೆ, ನಾವೆಲ್ಲ ಕಾಯ್ತಿದ್ದೇವೆ, ಶ್ರೀಶಕ್ತಿಗಳೆಲ್ಲ ಹೊರಗಡೆ ಬಂದು ನೋಡ್ತೇವೆ ನಮ್ಮ ಕಾವಂದರಿ ಅಂತ ಹೇಳ್ತಿದ್ದಾರೆ. ಅದರಿಂದ ನಿಮ್ಮೆಲ್ಲ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಹಂಗು ಆದಿ ಸರ್ ಹೇಳೋದೇ ಬೇಡ, ಅವರು ಡೆಡ್ಲಿ ತರನೇ ಇದ್ದಾರೆ. ಅವರು ಬಂದಿರೋದು ನಮ್ಮ ಮೂವಿಗೆ ಅದು ಇನ್ನೊಂದು ಲೆವೆಲೇ ಬೇರೆ ಇದೆ. ಅದು ನೀವು ಬಂದ ಮೂವಿಯಲ್ಲಿ ನೋಡಿ. ಹಂಗೇನೆ ಸರ್ ಹೇಳ್ದಂಗೆ ಸ್ವರಾಜ್ ಶೆಟ್ಟಿ ಅಂತ ಇದರಲ್ಲಿ ಇನ್ನೊಬ್ರು ಹೀರೋ. ಸ್ವರಾಜ್ ಶೆಟ್ಟಿ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು, ಕಾಂತಾರ 2 ಅಲ್ಲಿ ಬಿರುವ ಅಂತ ಒಂದು ಗುರುವ ಅಂತ ಇದು ಅವರೇ ಇದರಲ್ಲಿ ಇದು. ಮತ್ತೆ ಶ್ರೀನಿವಾಸ್ ಗೌಡ ಬಂದ್ಬಿಟ್ಟು ನಮ್ಮ ಮಂಗಳೂರಿನ ರಿಯಲ್ ಹೀರೋ ಅವರು ಕೋಣದಿಂದ ಓಡೋರು, ಅವ್ರನ್ನ ಹೀರೋ ಮಾಡಿದ್ದು ನಮ್ಮ ರಾಜಸಿಂಗ್ ಬಾಬು ಸರ್. ನಾನು ಕೂಡ ಒಂದು ಚಿಕ್ಕ ರೋಲ್ ಮಾಡಿದ್ದೇನೆ ಶಾರ್ಟ್ ಶೂಟರ್ ಆಗಿ. ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ದು ಆಲ್ಮೋಸ್ಟ್ ಇಡೀ ಮೂಡಬಿದ್ರೆ ಇದರಲ್ಲಿ ಆಲ್ಮೋಸ್ಟ್ ಅಷ್ಟು ದೊಡ್ಡ ವಿದ್ಯಾಸಂಸ್ಥೆ ಯಾವುದಿಲ್ಲ. ಅಲ್ಲಿ ಹೋಗ್ಬಿಟ್ಟು ಬಿಂಬಿಸುವಂತ ಚಲನಚಿತ್ರವನ್ನು ಮಾಡಿದ್ದಕ್ಕಾಗಿ ನಾನು ಪ್ರಪ್ರಥಮವಾಗಿ ನಿರ್ದೇಶಕ ಬಾಬು ಸರ್ ಅವರಿಗೆ ಹಾಗೆ ನಿರ್ಮಾಪಕರಿಬ್ಬರಿಗೂ ನಾನು ತುಳುನಾಡಿನ ಪರವಾಗಿ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಮಂಗಳೂರಿನವನಾಗಿದ್ದರೂ ನನಗೆ ಕಂಬಳದ ಬಗ್ಗೆ ಹೆಚ್ಚು ಮಾಹಿತಿ ಇರಲಿಲ್ಲ. ಆದರೆ ಬಾಬು ಸರ್ ನನ್ನನ್ನು ಸುಮಾರು ತಿಂಗಳುಗಳ ಕಾಲ ಎಲ್ಲ ಕಡೆಗೆ, ಕೋಣ ಓಡಿಸುವವರ ಕಡೆಗೆ, ಬೆತ್ತ ಮಾಡುವವರ ಕಡೆಗೆ, ಕೋಣದ ಯಜಮಾನರ ಕಡೆಗೆ, ಎಲ್ಲ ಕಡೆಗೆ ಕರ್ಕೊಂಡೋಗಿ ಅದರ ಮಾಹಿತಿಯನ್ನು ಸಂಪೂರ್ಣವಾಗಿ ತೆಗೆದು ನನಗೆ ಒದಗಿಸಿದ್ರಿಂದ ಸಂಭಾಷಣೆ ಬರೀಲಿಕ್ಕೆ ಸಾಧ್ಯ ಆಯಿತು. ಒಂದು ಹೊಸ ಅನುಭವ ಅವರ ಜೊತೆಗೆ ಕೆಲಸ ಮಾಡುವಂಥದ್ದು. ಎಲ್ಲ ಕಲಾವಿದರು, ತಂತ್ರಜ್ಞರು ಎಲ್ಲರೂ ದೊಡ್ಡ ಮಟ್ಟದಲ್ಲಿ ಸಹಕಾರ ನೀಡಿದ್ದಾರೆ. ನಿರ್ಮಾಪಕರು ಒಳ್ಳೆ ಸಹಕಾರವನ್ನು ನೀಡಿದ್ದಾರೆ. ತುಳು ಚಿತ್ರರಂಗದಲ್ಲಿ ಅಕ್ಷರ ಬ್ರಹ್ಮ ಅಂತ ಹೇಳ್ತಾರೆ, ಅದು ಮಾಧ್ಯಮದವರು ಏನೋ ಒಂದು ಬರೆದದು ಹೋಗಿಬಿಟ್ಟಿದೆ. ನಮ್ಮ ದೊಡ್ಡ ಬ್ರಹ್ಮ ಇಲ್ಲಿ ಕೂತಿದ್ದಾರೆ, ನಮ್ಮ ಗುರುಗಳು ನಾದ ಬ್ರಹ್ಮ ಅವರ, ಹಂಸಲೇಖ ಅವರ ಸಂಭಾಷಣೆ ಸಾಹಿತ್ಯದ ನಮ್ಮನ್ನು ಹೇಳಿದ್ರೆ ತುಂಬಾ ಸಂಕೋಚ ಆಗ್ತದೆ. ರಂಗಭೂಮಿಯಲ್ಲಿ ಸಾಧನೆ ಮಾಡಿದ್ದೀನಿ ನಾನು. ಎಲ್ಲ ನಾಟಕಗಳು ಸುಮಾರು 30-35 ವರ್ಷದಿಂದ ನಾನು ಬರೆದ ಕಾಮಿಡಿ ನಾಟಕಗಳನ್ನು ಹೆಚ್ಚು ಬರೆದದ್ದು. ಒಂದು ಸಿನಿಮಾ ನಮ್ಮ ತುಳು ಚಿತ್ರರಂಗ ಸ್ಥಗಿತ ಆಗಿರುವಾಗ ಅವಾಗ ನಾನೊಂದು ಸೂಪರ್ ಹಿಟ್ ಡ್ರಾಮಾ, 1,500 ಪ್ರಯೋಗ ಕಂಡಂತ ಒರಿಯರ್ ದೋರಿ ಅಸಲ್ ಸಿನಿಮಾವನ್ನು ನಾನು ಚಲನಚಿತ್ರ ಮಾಡಿದ್ದೆ. ಅದೊಂದು 25 ವಾರ ಓಡಿತು. ಆನಂತರ ನಮ್ಮ ತುಳು ಚಿತ್ರರಂಗಕ್ಕೆ ಒಂದು ದೊಡ್ಡ ವೇಗ ಸಿಕ್ಕಿತ್ತು. ಈಗ ವರ್ಷಕ್ಕೊಂದು 20 ಚಲನಚಿತ್ರ ನಿರ್ಮಾಣ ಆಗ್ತಾ ಇದೆ ನಮ್ಮ ಭಾಷೆಯಲ್ಲಿ. ಈ ಚಿತ್ರವು ಅದೇ ರೀತಿ ಆ ಸಮಯದಲ್ಲೂ ನನಗೆ ಮಂಗಳೂರಿನ ಮಾಧ್ಯಮ ಮಿತ್ರರಲ್ಲ, ಬೆಂಗಳೂರಿನ ಮಾಧ್ಯಮ ಮಿತ್ರರು ದೊಡ್ಡ ಮಟ್ಟದ ಸಹಕಾರ ಪ್ರಚಾರವನ್ನು ಕೊಟ್ಟಿದ್ರು. ಆದ ಕಾರಣ ಬೆಂಗಳೂರಲ್ಲಿ ಅದು ತುಂಬಾ ಕಲೆಕ್ಷನ್ ಅನ್ನು ಮಾಡಿತ್ತು ಆ ಸಮಯದಲ್ಲಿ. ಈ ಸಿನಿಮಾಕ್ಕೂ ಅದೇ ರೀತಿಯ ಬೆಂಬಲವನ್ನು ನಾನು ಮುಖ್ಯವಾಗಿ ಮಾಧ್ಯಮ ಬಂಧುಗಳ ಹತ್ರ ಕೇಳ್ತಾ ಇದ್ದೇನೆ. ವಿಶ್ವಾಸ, ಪ್ರೀತಿ ಇರೋದ್ರಿಂದ ನಾನು ಬಾಬು ಸರ್ ಅವರು ವೀರಕಮಲಕ್ಕೆ ನೀವು ಪ್ರೊಡ್ಯೂಸರ್ ಆಗ ಇದು ಮಾಡಬೇಕು ಅಂತ ಇದು ಮಾಡಿದ್ದಕ್ಕೆ, ಅದು ತುಳು ಲ್ಯಾಂಗ್ವೇಜು, ಕಾಂತಾರ ಬೇರೆ ನಡೆದಿತ್ತು. ಸೊ ಇದು ಒಂದು ಅವಕಾಶ ಸಿಕ್ಕಿದೆ ಅಂತ ಪ್ಲಸ್ ನಮಗೆ ವೀರೇಂದ್ರ ಹೆಗ್ಡೆ ಸ್ವಾಮೀಜಿ ಅವ್ರು ಮಾಡಿರೋದ್ರಿಂದ ಅದು ಒಂದು ಏನೋ ಮಂಜುನಾಥ್ ಒಂದು ಕೃಪೆಯಿಂದ ನಮಗೊಂದು ಅವಕಾಶ ಸಿಗ್ತೇನೋ ಅಂತ ನಾನು ಇದನ್ನು ಡೈರೆಕ್ಟ್ರಾಗಿ ತಗೊಂಡು ಪ್ರೊಡ್ಯೂಸರ್ ಆಗಿ ಇದು ಮಾಡಿ ಒಂದು ಹೆಣ್ಮಗು ಬಂದಿದೆ. ನಿಮ್ಮೆಲ್ಲರೂ ಸಹಕಾರನೂ ನನಗೂ ಬೇಕು, ಮುಂದಿನ ಚಲನಚಿತ್ರನಿಗೂ ಹಿಂಗೆ ಪ್ರೊಡ್ಯೂಸರ್ ಆಗಬೇಕು ಅಂತ ನೀವೆಲ್ಲನೂ ಆಲ್ರೆಡಿ ಹೇಳಾಗಿದೆ. ಮತ್ತೆ ನನ್ನ ಪಾತ್ರ ಏನು ಅಂತ ಹೇಳೋ ಒಂದು ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಬಹುಶಃ ತಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತಿರಬೇಕು. ಕಾರಣಾಂತರಗಳಿಂದ ಹೆಸರನ್ನು ಹೇಳೋದಕ್ಕೆ ಆಗುವುದಿಲ್ಲ. ಬಟ್ ಇಷ್ಟು ಆಬ್ವಿಯಸ್ಲಿ ನಿಮ್ಮೆಲ್ಲರಿಗೂ ಗೊತ್ತು, ಆ ಪಾತ್ರವನ್ನು ನಾನು ಮಾಡಿದ್ದೀನಿ. ಒಂದು ಅಪ್ಪನೇ ಹೇಳೋದಂಗೆ ಗೆಸ್ಟ್ ಅಪಿಯರೆನ್ಸ್ ಅಂತ ಹೇಳೋಕ್ಕಾಗಲ್ಲ, ಸ್ಪೆಷಲ್ ಅಪಿಯರೆನ್ಸ್ ಅಂತ ಹೇಳ್ಬೋದು. ಒಂದು ಸಿನಿಮಾದಲ್ಲಿ ನಾನು ಒಂದು ಪಾತ್ರ, ಇದರಲ್ಲಿ ಹೀರೋ ಅಂತ ಯಾರೂ ಇಲ್ಲ ಸಿನಿಮಾದಲ್ಲಿ, ಪ್ರತಿಯೊಬ್ಬರೂ ಒಂದೊಂದು ಪಾತ್ರ. ಸೊ ಮೊದಲನೇದಾಗಿ ನನಗೆ ಅಪ್ಪ ವಿಜಯ್ ಕುಮಾರ್ ಅವ್ರ ಕಥೆ ಹೇಳ್ತಾರೆ, ಕೇಳು. ಅಲ್ಲಿವರೆಗೂ ನನಗೇನು ಗೊತ್ತಿರಲಿಲ್ಲ, ಅವರು ಏನೂ ಹೇಳಿರಲಿಲ್ಲ ನನಗೆ. ಸೊ ವಿಜಯ್ ಕುಮಾರ್ ಸರ್ನ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ನನಗೆ ಅದಕ್ಕಿಂತ ಜಾಸ್ತಿ ಇವ್ರ ಪ್ರೆಷರ್ ಜಾಸ್ತಿ ಇತ್ತು. ಸರ್ ನೀವು ಕೇಳಿ ಅಲ್ಲಿ ಕೇಳೋದು ಏನಿದೆ, ನನಗೇನಿದೆ ಆ ಪಾತ್ರ ಅದರ ಪಿಕ್ಚರಲ್ಲಿ, ಸರ್ ಒಂದ್ಸರಿ ಕೇಳಿ ಯಾರು ಏನು ಬಾಯ್ಬಿಟ್ಟಿರಲಿಲ್ಲ. ಸರಿ ವಿಜಯ್ ಕುಮಾರ್ ಸರ್ ನನಗೆ ನೆರೇಟ್ ಮಾಡಿದಾಗ ಈ ಥರ ಒಂದು ಕ್ಯಾರೆಕ್ಟರ್ ಬಂದು ಹೆಲ್ಪ್ ಮಾಡುತ್ತೆ ಅಂತ ಹೇಳೋದಾಗಲೇ ನನಗೆ ಗೊತ್ತಾಗಿದ್ದು. ಅಲ್ಲಿವರೆಗೂ ನನಗೆ ಮಾಹಿತಿ ಇತ್ತು, ಬಟ್ ಅಷ್ಟು ಮಾಹಿತಿ ಇರಲಿಲ್ಲ. ಸೊ ಯಾವಾಗ ಅದನ್ನು ಕೇಳಿದೆ ನನಗೆ ತುಂಬ ಇಷ್ಟ ಆಯಿತು ಮಾಡಬೇಕು ಅಂತ. ಯಾಕೆಂದರೆ ಇದೇ ಪಾತ್ರಕ್ಕೆ ನನಗೆ ಮುಂಚೆ ಯಾವುದೋ ಒಂದು
ಎನ್ಕ್ವೈರಿ ಬಂದಿತ್ತು. ಬಟ್ ಕಾರಣಾಂತರಗಳಿಂದ ಆ ಸಿನಿಮಾ ಸ್ಟಾರ್ಟ್ ಮಾಡೋಕ್ಕೆ ಆಗಲಿಲ್ಲ. ಅದ್ರ ಬಗ್ಗೆ ನೀವು ಎಲ್ಲ ಗೊತ್ತಿರಬೇಕು, ಓದಿರ್ಬೇಕು ಅದ್ರ ಬಗ್ಗೆ. ಅದೇನೋ ಗೊತ್ತಿಲ್ಲ, ಮತ್ತೆ ನನಗೆ ಬಂದಿದೆ ಅದು ಈ ಮೂಲಕ, ಈ ಸಿನಿಮಾದ ಮೂಲಕ. ಇಲ್ಲಿ ನಾನು ಫಸ್ಟ್ ಲುಕ್ ರಿವೀಲ್ ಮಾಡಿದ ತಕ್ಷಣ ಆಗಲೇ ಇಬ್ಬರು ರೆಡಿ ಆಗಿದ್ದಾರೆ ಇವಾಗ ಅವ್ರ ಲೈಫ್ ಹಿಸ್ಟ್ರಿ ಮಾಡಬೇಕು ಅಂತ. ಸೊ ಅದು ಸಿನಿಮಾ ಆದಾಗ ಅದ್ರ ಬಗ್ಗೆ ಮಾತಾಡ್ತೀನಿ. ಆ ಪಾತ್ರದ ಹೆಸರನ್ನು ಅಲ್ಲಿ ಹೇಳ್ತೀನಿ, ಇಲ್ಲಿ ಹೇಳೋಕ್ಕಾಗಲ್ಲ. ಅಂದರೆ ಆ ಕ್ಯಾರೆಕ್ಟರ್ ಹೆಸರನ್ನು ಅಲ್ಲಿ ಹೇಳ್ತೀನಿ. ಇಲ್ಲಿ ನಾನೊಂದು ಪಾತ್ರ ಅಷ್ಟೇ. ಆ ಪಾತ್ರಕ್ಕೆ ಏನು ಹೆಸರಿಟ್ಟಿದ್ದಾರೆ ಏನು ಅನ್ನೋದು ನೀವು ಸಿನಿಮಾ ನೋಡಿದಂಗೆ ನಿಮ್ಗೆ ಗೊತ್ತಾಗೋದು. ಸೊ ಹೇಳಬೇಕು ಅಂದರೆ ಮೊದಲನೇದಾಗಿ ನಾನು ನಮ್ಮ ಪೂಜ್ಯ ತಂದೆಯವ್ರಿಗೆ ಧನ್ಯವಾದಗಳು ತಿಳಿಸ್ಬೇಕು. ಯಾಕೆಂದರೆ ಈ ಒಂದು ಪಾತ್ರನ ನನಗೆ ಕೊಟ್ಟಿದ್ದಾರೆ. ಭಾಳಷ್ಟು ಜನ ನೋಡಿದವರೆಲ್ಲ ಡಿಟ್ಟೋ ಹಂಗೆ ಇದ್ದೀರಾ ಅಂತ ಹೇಳಿದ್ರು. ಇನ್ಫ್ಯಾಕ್ಟ್ ಅವ್ರ ಮನೆಯವ್ರು ಕೂಡ ಹಂಗೆ ಹೇಳೋದು. ಅಂದರೆ ಮನೆಯವರು ಅಂದರೆ ಫ್ಯಾಮಿಲಿಯವ್ರು ಕೂಡ ನೋಡ್ಬಿಟ್ಟು ಹಂಗೆ ಹೇಳೋದು. ಅದಕ್ಕೆ ನಮ್ಮ ವಿಜಯ್ ಕುಮಾರ್ ಸರ್ಗೂ ನನಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದರೆ ಒಂದು ಅದ್ಭುತವಾದ ಒಂದು ಪಾತ್ರ. ಆಮೇಲೆ ಯಾವುದೇ ಆದ ಒಂದು ವೈಲೆನ್ಸ್ ಇಲ್ಲದೆ ಅಥವಾ ನಾವು ನೋಡೋ ಥರ ಒಂದು ಅಂಡರ್ ವರ್ಲ್ಡ್ ಪಾತ್ರ ಈಗೂ ಇರ್ಬೋದಾ ಅಂತ ಒಂದು ಶೇಡ್ನ ಕೊಟ್ಟಿರುವಂಥ ಕ್ಯಾರೆಕ್ಟರ್ ಅದು. ಸೊ ಥ್ಯಾಂಕ್ ಯು ಸರ್, ನನಗೆ ಒಂದು ಇದರಲ್ಲಿ ಒಂದು ಪಾತ್ರ ಕೊಟ್ಟಿದ್ದಕ್ಕೆ. ನನಗೆ ಅರುಣ್ ಅವ್ರಿಗೂ ಥ್ಯಾಂಕ್ ಯು, ಗೀತಾ ಮೇಡಮ್ಗೂ ಥ್ಯಾಂಕ್ ಯು. ಮಣಿಕಾಂತ್ ಸರ್ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ. ಸಾಂಗ್ಸ್ ನೀವೇ ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನನ್ನ ಕ್ಯಾರೆಕ್ಟರ್ಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಇಟ್ಸ್ ವೆರಿ 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 ಗುಡ್ ಫಿಲ್ಮ್. ಹಾಗೆ ನಮ್ಮ ಪ್ರತಿಯೊಬ್ಬರು ನಮ್ಮ ಮೇಡಮ್ಸ್ ಇಬ್ಬರು ಕೂತಿದ್ದಾರೆ. ಅವರಂತೂ ಎಷ್ಟು ಚೆನ್ನಾಗಿ ಕಾಣ್ತಾರೆ ಸಿನಿಮಾಲಿ ಅಂದರೆ ಅವ್ರು ಗ್ಯಾರಂಟಿ ಕನ್ನಡದಲ್ಲಿ ಭಾಳ ದೊಡ್ಡ ನಟಿ ಅಂತೂ ಆಗ್ತಾರೆ, ಅದಂತೂ ಗ್ಯಾರಂಟಿಡ್. ಅದು ಭಂಡಾರಿ ಮೇಡಮ್ ಬಗ್ಗೆ ಗೊತ್ತಲ್ಲ, ನಾವು ಮೊದಲ ನಾನು ಅವರು ಮಾಡಿದ್ದೀವಿ ಒಟ್ಟಿಗೆ. ಸೊ ಪ್ರತಿಯೊಬ್ಬರು ಹಂಸಲೇಖ ಸರ್ ಬಗ್ಗೆ ಅಂತೂ ನಾನು ಇವಾಗಲೂ ಹೇಳ್ತೀನಿ, ನನ್ನ ಮೊದಲನೇ ಸಿನಿಮಾ ಇಷ್ಟರಲ್ಲೇ ಅನೌನ್ಸ್ ಮಾಡ್ತೀನಿ ಡೈರೆಕ್ಷನ್ ಆಗಿ, ಅದಕ್ಕೆ ಅವರೇ ಮ್ಯೂಸಿಕ್ ಡೈರೆಕ್ಟರ್. ಹೀಗೆ ಡಾನ್ಸ್ಗೆ ಒಂದು ಪ್ರೋಗ್ರಾಮ್, ನಾರ್ಮಲಿ ಕಾಲೇಜಿಂದ ತುಂಬಾ ಪ್ರೋಗ್ರಾಮ್ಸ್ ಕೊಡ್ತಿರ್ತೀವಿ. ಹಾಗಾಗಿ ಒಂದು ಪ್ರೋಗ್ರಾಮಿಗೆ ಕೊಟ್ಟಾಗ ಅಕಸ್ಮಾತ್ ಆಗಿ ನಮ್ಮ ನಿರ್ಮಾಪಕರು ಅಲ್ಲಿ ಬಂದಿದ್ರು. ಅಲ್ಲಿ ಬಂದಾಗ ನೋಡಿ ಹೇಳಿದ್ರಂತೆ, ಇಲ್ಲ ನನಗೆ ಮೂವಿಗೆ ಇವರೇ ಬೇಕು ಅಂತ ಹೇಳಿದ್ರಂತೆ. ಸೊ ನಂಗೆ ಅದ್ರ ವಿಚಾರ ನಂಗೆ ಎಂತ ಸಹ ಗೊತ್ತಿರ್ಲಿಲ್ಲ. ಅಲ್ಲಿ ಆದ್ಮೇಲೆ ನನ್ನ ಗುರುಗಳು ಒಬ್ಬರ ಹತ್ರ, ಜೀವನ್ ರಾಮ್ ಸುಳಿ ಅಂತ, ಅವ್ರ ಹತ್ರ ಹೋಗಿ ಅವರು ಮಾತಾಡಿ ಹೀಗಿದೆ ಅಂತ ಹೇಳಿದಾಗ ಸರ್ ಬಂದು ನನಗೆ ಹೇಳಿದ್ರು, ಈ ತರ ನಿಂಗೊಂದು ಚಾನ್ಸ್ಗೆ ಕೇಳ್ತಿದ್ದಾರೆ, ಎಂತ ಮಾಡ್ತೀಯಾ ಅಂತ ಹೇಳಿ. ನಾನು ಸ್ವಲ್ಪ ದಿನ ಯೋಚನೆ, ಯಾಕಂದ್ರೆ ನನಗೆ ಅದ್ರ ಬಗ್ಗೆ ತುಂಬಾ ಹೆದರಿಕೆ ಇತ್ತು. ಮೂವೀಸ್ ಅಂತ ಅಂದ್ರೆ ಅಯ್ಯೋ ಹೆಂಗಿರುತ್ತೋ, ಏನ್ ಮಾಡ್ಬೇಕು ಅಂತೆಲ್ಲ ತುಂಬಾ ಹೆದರಿಕೆ ಇತ್ತು. ಸೊ ನಾನು ಸರ್ಗೆ ಸರ್ ಇಲ್ಲ ಬೇಡ ಅನ್ಸತ್ತೆ ಅಂತ ಹೇಳಿ ಫಸ್ಟಿಗೆ ಯೋಚನೆ ಮಾಡಿದ್ದೆ. ಆಮೇಲೆ ಯಾವಾಗ ನಮ್ಮ ರಾಜೇಂದ್ರ ಸಿಂಗ್ ಬಾಬು ಅವ್ರದ್ದು ಮೂವಿ ಅಂತ ಹೇಳಿದ್ರು, ಸರ್ ನಂಗೆ ಹೇಳಿ ಏನೂ ಆಗಲ್ಲ, ತುಂಬಾ ಚೆನ್ನಾಗಾಗತ್ತೆ ಅಂತೆಲ್ಲ ಹೇಳಿದ್ಮೇಲೆ ನಾನು ಹೋಗಿ ಅವ್ರ ಹತ್ರ ಮಾತಾಡಿದೆ. ಆವಾಗ ನಾನು ಅನ್ಕೊಂಡೆ ಇರ್ಲಿಲ್ಲ ನನ್ಗೆ ಈ ಥರದ್ದು ಒಂದು ಆಪರ್ಚುನಿಟಿ ಸಿಗತ್ತೆ ಅಂತ ಹೇಳಿ. ಹಾಗಾಗಿ ಅವತ್ತು ಅವ್ರು ಕೊಟ್ಟಿದ್ದ ಆಪರ್ಚುನಿಟಿಯಿಂದ ಇವತ್ತು ನಾನು ಇಂಥ ದೊಡ್ಡ ದಿಗ್ಗಜರ ಪಕ್ಕದಲ್ಲಿ ಕೂರಕ್ಕೆ ಚಾನ್ಸ್ ಸಿಕ್ಕಿದೆ. ಹಾಗಾಗಿ ನಾನು ತುಂಬಾ 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 ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಅವರಿಗೆ. ಅದ್ರ ಬೇಕೆಗಳು ಎಲ್ಲವೂ ಇದೆ ಅಲ್ಲಿ. ಅಂಥ ಟೈಮಲ್ಲಿ ಕಾಂತಾರ ಬಂತು. ಒಂದು ಕಾಲದಲ್ಲಿ ನಾವು ದೈವಗಳು ಅಂದಾಗ ಬಯಸಿ ದೆವ್ವ ಅಂತಿದ್ರು. ನೀವು ದೆವ್ವಗಳಿಗೆಲ್ಲ ಪೂಜೆ ಮಾಡ್ತೀರಲ್ವಾ? ಇಲ್ಲ ಇಲ್ಲ, ದೆವ್ವ ಬೇರೆ ದೈವ ಬೇರೆ ಅಂತ ಅವರಿಗೊಂದು ಅದನ್ನ ಎಕ್ಸ್ಪ್ಲೇನ್ ಮಾಡೋದೇ ದೊಡ್ಡ ವಿಷಯ ಆಗ್ತಿತ್ತು. ಅಂಥದ್ರಲ್ಲಿ ಕಾಂತಾರದಿಂದಾಗಿ ನಮ್ಮ ಅಲ್ಲಿಯ ಕೆಲವು ದೈವಗಳ ಪರಿಚಯ ಆಯಿತು ನಿಮಗೆ. ಗುಳಿಗ ಪಂಜುರ್ಲಿ ಅಂತ ಹೇಳ್ಕೊಂಡು ಸೂ ಫ್ರಮ್ ಸೋ ಸಿನಿಮಾದಲ್ಲಿ ದೆವ್ವಗಳ ಪರಿಚಯ ಆಯಿತು. ದೆವ್ವಗಳನ್ನ ಹೇಗೆ ಮೈ ಮೇಲೆ ಬೆಸ್ಕೋತಾರೆ ನೀವೆಲ್ಲರೂ ಎಂಜಾಯ್ ಮಾಡಿದ್ರಿ. ಈಗ ಈ ಸಿನಿಮಾದಲ್ಲಿ ಅಲ್ಲಿನ ಒಂದು ವಿಶೇಷ ಜಾನಪದ ಕಲೆ ಇದು. ಕಂಬಳನ ಮತ್ತೆ ಆಮೂಲಾಗ್ರವಾಗಿ, ಕಂಬಳ ಅಂದ್ರೆ ಏನು, ಅದು ಹೇಗೆ ನಡೆಯುತ್ತೆ, ಆ ಕಂಬಳದಿರೋದರ ಆ ಕೋಣಗಳನ್ನು ಹೇಗೆ ಸಾಕ್ತಾರೆ, ಅವನ್ನ ಎಸಿ ರೂಮಲ್ಲಿ ಸಾಕ್ತಾರೆ ಗೊತ್ತಾ ನಿಮಗೆ? ಅಷ್ಟು ಹುಟ್ಟಿದ್ರೆ ನೆಕ್ಸ್ಟ್ ಜನ್ಮದಲ್ಲಿ ಕಂಬಳದ ಕೋಣ ಆಗಿ ಹುಟ್ಟಬೇಕು ಅನ್ನುವಷ್ಟರ ಮಟ್ಟಿಗೆ ಅದಕ್ಕೆ ಸೌಕರ್ಯಗಳಿರುತ್ತವೆ. ಅದನ್ನ ಸಾಮಾನ್ಯರು ಸಾಕೋಕ್ ಸಾಧ್ಯನೇ ಇಲ್ಲ. ಒಬ್ಬ ಮನುಷ್ಯ ಕೂಡ ಅಷ್ಟು ಚೆನ್ನಾಗಿ ಅದನ್ನ ಸಾಕಲ್ಲ. ಅದಕ್ಕೆ ನಿಜವಾಗ್ಲು ಅದ್ರ ಹಿಂದೆ ಫ್ಯಾನ್ಸ್ ಅಸೋಸಿಯೇಷನ್ ಸರ್ ಹೇಳಿದಂಗೆ ಬೆಟ್ಟಿಂಗ್ಗಳು ನಡೆಯುತ್ತವೆ. ನಿಮ್ಮ ಕ್ರಿಕೆಟ್ ಹೇಗೆ ಇದೆಯೋ ಹಾಗೆ ಇದೆ ಅಲ್ಲಿ. ಹಾಗಾಗಿ ಈ ಸಿನಿಮಾದ ಮೂಲಕ ಕಂಬಳದ ಎಲ್ಲ ಒಳ ಹೊರಗುಗಳು, ಕಂಬಳದ ಕೋಣಗಳಿಂದ ಹಿಡಿದು ಅದನ್ನ ಸಾಕುವವರಿಂದ ಹಿಡಿದು ಆ ಮನೆತನಗಳು, ಗುತ್ತಿನ ಮನೆತನಗಳ ಹಗೆಯಿಂದ ಹಿಡಿದು ಅವುಗಳನ್ನ ಕಂಬಳದ ಗದ್ದೆಗೆ ತರೋ ತನಕ ಏನೇನೆಲ್ಲ ನಡೆಯುತ್ತೆ
ಇದೆಲ್ಲವನ್ನು ನೋಡ್ತೀರಾ. ಇನ್ನೊಂದು ಪ್ರಪಂಚ, ಕಂಬಳದ ಪ್ರಪಂಚ ನಿಮ್ಮೆದುರು ಕಾಣುತ್ತೆ. ಅದು ಬಿರ್ದ ಕಂಬಳ, ವೀರ ಕಂಬಳ. ಯಾಕೆ ಅಂದ್ರೆ ಅದರಲ್ಲಿ ಇರೋದು ಖಾಲಿ ಸ್ಪೋರ್ಟ್ ಅಲ್ಲ, ಅದು ನಿಜವಾಗಲೂ ಬಹಳ ಆವೇಶ, ಉತ್ಸಾಹ, ಹೀರೋಯಿಸಂ, ವೀರರಸ ಇರುವಂತಹ ಸ್ಪೋರ್ಟ್ ಅದು. ಹಾಗಾಗಿ ನಿಜವಾಗಲೂ ನಿಮ್ಮಲ್ಲಿ ಒಳಗಡೆ ಇರುವ ವೀರರಸ ಕಂಬಳ ನೀವು ಹಾಡು ನೋಡಿದಾಗ ಹೇಗೆ ಅದೊಂಚೂರು ಆಕ್ಟಿವೇಟ್ ಆಯ್ತು. ಈ ನನ್ನ ಮಿತ್ರರ ಈ ಸಾಹಸದ ಈ ಚಿತ್ರದ ಟೈಟಲ್ ಅನ್ನು ಲಾಂಚ್ ಮಾಡಿದ್ದೀನಿ. ಬಹಳ ಖುಷಿಯಿಂದ ಮಾಡಿದ್ದೀನಿ ನಾನು ಅದನ್ನು. ಯಾಕೆಂದರೆ ಇವತ್ತು ನಾನು ಇಲ್ಲಿ ಬಹಳ ಉತ್ತಮ ಮಟ್ಟದ ಅಕಾಡೆಮಿಕ್ ಲೆವೆಲಲ್ಲಿ ಒಂದು ಗೌರವ ಪಡೆದಿದ್ದೀನಿ ಅಂದರೆ ಇವರ ಚಿತ್ರದ ಒಂದು ಹಾಡಿನಿಂದ. ಭೂಮಿ ಬಣ್ಣದ ಬುಗುರಿ ಹಾಡು ಕೇಳಿದ್ದೀರಿ ನೀವು, ಉದಯ್ ಶಂಕರ್ ಕನಸದು. ನನ್ನ ಒಂದು ಹಾಡು ಯಾವುದಾದ್ರೂ ಪಠ್ಯದಲ್ಲಿ ಬರಬೇಕು ಅನ್ನೋದು ಉದಯ್ ಶಂಕರ್ ಅವ್ರ ಕನಸಾಗಿತ್ತು. ಅವರು ಯಾವಾಗಲೂ ನನಗೆ ಹೇಳೋರು, ನಮ್ಮದೊಂದು ಪದ್ಯ ಒಂದು ಪಠ್ಯ ಆಗಲಿಲ್ವಲ್ರಿ ಅಂತ. ನನಗೆ ಗೊತ್ತಿರಲಿಲ್ಲ ನನ್ನ ಪದ್ಯ ಒಂದು ಪಠ್ಯ ಆಗುತ್ತೆ ಅಂತ. ಆ ಪಠ್ಯ ಇವರಿಗೆ ಸೇರಿದ ಒಂದು ದೊಡ್ಡ ಕೊಡುಗೆ ಅದು. ಸೊ ಅಂಥ ಮಿತ್ರರ ಈ ಸಾಹಸಕ್ಕೆ ನಾನು ಶುಭಾಶಯ ಕೋರ್ತೀನಿ. ಈ ಕಲೆ ಅನ್ನೋದನ್ನ ಕನ್ಯೆ ಅಂತಾರೆ. ಕಲೆ ಯಾವಾಗಲೂ ಕನ್ಯೆಯಾಗಿ ಇರ್ತಾಳೆ. ಅವಳಿಗೆ ವಯಸ್ಸಾಗಲ್ಲ, ಮುಪ್ಪಿಲ್ಲ, ಸುಕ್ಕಿಲ್ಲ. ಆ ಕಲೆ ಅನ್ನೋ ಕನ್ಯೆ ನಮ್ಮನ್ನು ಯಾವತ್ತೂ ಜೀವಂತಿಕೆಯಿಂದ ಇಟ್ಟಿರ್ತಾಳೆ. ಹಾಗೆ ಬದುಕು ಅನ್ನೋದು ಕೂಡ ಒಂದು ವೀರತ್ವ ತುಂಬಿದ ಒಂದು ಇತಿಹಾಸ. ಒಂದು ಕಡೆ ಕಲೆ ಕನ್ಯೆ ಆದರೆ ಬದುಕು ವೀರತ್ವದ ಸಮೂಹ.